ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಜೈಲು ಪಾಲಾಗಿದ್ರು. ಅವರಲ್ಲಿ ಕೆಲವರಿಗೆ ಬೇಲ್ ಸಿಕ್ಕಿದೆ, ಇನ್ನೂ ಕೆಲವರಿಗೆ ಜಾಮೀನು ಭಾಗ್ಯವೇ ಸಿಕ್ಕಿಲ್ಲ. ಉಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಜೈಲಲ್ಲೇ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಲಾಕ್. ಕೆಲವರಿಗೆ ಬೇಲ್, ಹಲವರಿಗೆ ಸಿಗದ ಜಾಮೀನು ಭಾಗ್ಯ. ಸುಂದರಿಯೊಂದಿಗಿನ ಚಾಟ್ನಿಂದಾಗಿ ರೇಣುಕಾಸ್ವಾಮಿ ಕೊಲೆಯಾಯಿತು. ಈ ಕೇಸಲ್ಲಿ 17 ಆರೋಪಿಗಳಿಗೆ ಜೈಲು ವಾಸ ಕೂಡ ಎದುರಾಗಿದ್ದಾಯಿತು. ಇದರಲ್ಲಿ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕೆಲವರು ಬೇಲ್ ಪಡೆಯಲು ಆಗದೆ ಜೈಲಲ್ಲೇ ದಿನ ದೂಡುತ್ತಿದ್ದಾರೆ. ಇನ್ನುಳಿದವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಒಟ್ಟು 12 ಆರೋಪಿಗಳಿಗೆ ಬೇಲ್. A1 ಪವಿತ್ರ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A16 ಕೇಶವ್ ಮೂರ್ತಿ, A17 ನಿಖಿಲ್. ಜಾಮೀನು ಸಿಗದವರು A3 ಪವನ್, ಮೈಸೂರು ಜೈಲು, A4 ರಾಘವೇಂದ್ರ, ಮೈಸೂರು ಜೈಲು, A5 ನಂದೀಶ್, ಮೈಸೂರು ಜೈಲು, A9 ಧನ್ರಾಜ್, ಧಾರವಾಡ ಜೈಲು, A10 ವಿನಯ್, ವಿಜಯಪುರ ಜೈಲು. ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯ ಸಿಗದವರು A6 ಜಗದೀಶ್, ಬೇಲ್ ಶ್ಯೂರಿಟಿ ಇಲ್ಲ. A7 ಅನುಕುಮಾರ್, ಬೇಲ್ ಶ್ಯೂರಿಟಿ ಇಲ್ಲ. ಕೊಲೆ ಕೇಸಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪಿ ದರ್ಶನ್ ಜಾಮೀನು ಸಂಕಷ್ಟಕ್ಕೆ ಮುಕ್ತಿ ಸಿಕ್ಕಿದೆ. ಆದರೆ ಇನ್ನೊಂದು ಕಂಟಕ ಮಾತ್ರ ಮುಂದುವರೆದಿದೆ. ಅದ್ಯಾವುದಂತೀರಾ? ಈ ಸ್ಟೋರಿ ನೋಡಿ. ಬೆನ್ನು ನೋವು, ಬೆಂಬಿಡದ ಬೆನ್ನು ನೋವು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬೆನ್ನು ನೋವು. ಕೊಲೆ ಆರೋಪದಲ್ಲಿ ಜಾಮೀನು ಸಿಕ್ಕರೂ ದರ್ಶನ್ಗೆ ಮಾತ್ರ ಬೆನ್ನು ನೋವು ಕಾಡುತ್ತಲೇ ಇದೆ. ಜಾಮೀನು ಸಿಕ್ತು, ಬೆನ್ನು ನೋವು ಬಿಡ್ತಿಲ್ಲ. ಥೆರಪಿಗೆ ಗುಣ ಆಗ್ತಿಲ್ಲ, ಸರ್ಜರಿಗೆ ದಾಸ ಒಪ್ತಿಲ್ಲ. ಸದ್ಯ ಒಂದು ಖುಷಿ ವಿಚಾರದಲ್ಲಿರುವ ದರ್ಶನ್ ತಮ್ಮ ಅಭಿನಯದ ಕಡೆ ಮುಖ ಮಾಡಲು ಸಜ್ಜಾಗಿದ್ದಾರೆ. ಆದರೆ ಬೆನ್ನು ನೋವು ಅವರ ಜೀವ ಹಿಂಡಿತ್ತು. ಸರ್ಜರಿ ಮಾಡಿಸಿಕೊಳ್ಳಬೇಕಾ ಅಥವಾ ಫಿಸಿಯೋಥೆರಪಿ ಸಾಕ ಎಂಬ ಗೊಂದಲಕ್ಕೆ ತೆರೆ ಬೇರೆ ಬಿದ್ದಿಲ್ಲ. ಕಳೆದ 50 ದಿನಗಳಿಂದ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಬೆನ್ನು ನೋವು ಕಡಿಮೆ ಮಾಡಿಲ್ಲ. ಹೀಗಾಗಿ ನಿನ್ನೆ ಡಿಸ್ಚಾರ್ಜ್ ಆಗಬೇಕಿದ್ದ ದರ್ಶನ್ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಎತ್ತ ಸರ್ಜರಿನೂ ಮಾಡಿಸಿಕೊಳ್ಳದೆ ಫಿಸಿಯೋಥೆರಪಿಗಷ್ಟೇ ಸೀಮಿತ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ನಟ ದರ್ಶನ್ಗೆ ಇನ್ನೆಷ್ಟು ದಿನ ಟ್ರೀಟ್ಮೆಂಟ್ ಕೊಡ್ತಾರೆ ವೈದ್ಯರು? ಸಿನಿಮಾ ಭವಿಷ್ಯಕ್ಕಿಂತ ದರ್ಶನ್ ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದಾರೆ. ಎತ್ತ ದರ್ಶನ್ ನಿರ್ಧಾರ ತಿಳಿಸುವವರೆಗೂ ಸರ್ಜರಿ ಮಾಡಲ್ವಂತೆ ವೈದ್ಯರು. ಹೀಗಾಗಿ ಸದ್ಯಕ್ಕೆ ಫಿಸಿಯೋಥೆರಪಿ ಮುಂದುವರೆಸಲಿರುವ ವೈದ್ಯರ ತಂಡ ಮತ್ತೆ 4-5 ದಿನಗಳ ಕಾಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಟ್ರೀಟ್ಮೆಂಟ್ ನೀಡಲಿದ್ದಾರೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಜೈಲು ಪಾಲಾಗಿದ್ರು. ಅವರಲ್ಲಿ ಕೆಲವರಿಗೆ ಬೇಲ್ ಸಿಕ್ಕಿದೆ, ಇನ್ನೂ ಕೆಲವರಿಗೆ ಜಾಮೀನು ಭಾಗ್ಯವೇ ಸಿಕ್ಕಿಲ್ಲ. ಉಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಜೈಲಲ್ಲೇ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಲಾಕ್. ಕೆಲವರಿಗೆ ಬೇಲ್, ಹಲವರಿಗೆ ಸಿಗದ ಜಾಮೀನು ಭಾಗ್ಯ. ಸುಂದರಿಯೊಂದಿಗಿನ ಚಾಟ್ನಿಂದಾಗಿ ರೇಣುಕಾಸ್ವಾಮಿ ಕೊಲೆಯಾಯಿತು. ಈ ಕೇಸಲ್ಲಿ 17 ಆರೋಪಿಗಳಿಗೆ ಜೈಲು ವಾಸ ಕೂಡ ಎದುರಾಗಿದ್ದಾಯಿತು. ಇದರಲ್ಲಿ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕೆಲವರು ಬೇಲ್ ಪಡೆಯಲು ಆಗದೆ ಜೈಲಲ್ಲೇ ದಿನ ದೂಡುತ್ತಿದ್ದಾರೆ. ಇನ್ನುಳಿದವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಒಟ್ಟು 12 ಆರೋಪಿಗಳಿಗೆ ಬೇಲ್. A1 ಪವಿತ್ರ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ,
A16 ಕೇಶವಮೂರ್ತಿ, A17 ನಿಖಿಲ್. ಜಾಮೀನು ಸಿಗದವರು A3 ಪವನ್, ಮೈಸೂರು ಜೈಲು, A4 ರಾಘವೇಂದ್ರ, ಮೈಸೂರು ಜೈಲು, A5 ನಂದೀಶ್, ಮೈಸೂರು ಜೈಲು, A9 ಧನ್ರಾಜ್, ಧಾರವಾಡ ಜೈಲು, A10 ವಿನಯ್, ವಿಜಯಪುರ ಜೈಲು. ಬೇಲ್ ಸಿಕ್ರು ಬಿಡುಗಡೆ ಭಾಗ್ಯ ಸಿಗದವರು A6 ಜಗದೀಶ್, ಬೇಲ್ ಶ್ಯೂರಿಟಿ ಇಲ್ಲ, A7 ಅನುಕುಮಾರ್, ಬೇಲ್ ಶ್ಯೂರಿಟಿ ಇಲ್ಲ. ಕೊಲೆ ಕೇಸಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪಿ ದರ್ಶನ್ ಜಾಮೀನು ಸಂಕಷ್ಟಕ್ಕೆ ಮುಕ್ತಿ ಸಿಕ್ಕಿದೆ. ಆದರೆ ಇನ್ನೊಂದು ಕಂಟಕ ಮಾತ್ರ ಮುಂದುವರೆದಿದೆ. ಅದ್ಯಾವುದಂತೀರಾ? ಈ ಸ್ಟೋರಿ ನೋಡಿ. ಬೆನ್ನು ನೋವು, ಬೆಂಬಿಡದ ಬೆನ್ನು ನೋವು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬೆನ್ನು ನೋವು. ಕೊಲೆ ಆರೋಪದಲ್ಲಿ ಜಾಮೀನು ಸಿಕ್ಕರೂ ದರ್ಶನ್ಗೆ ಮಾತ್ರ ಬೆನ್ನು ನೋವು ಕಾಡುತ್ತಲೇ ಇದೆ. ಜಾಮೀನು ಸಿಕ್ತು, ಬೆನ್ನು ನೋವು ಬಿಡ್ತಿಲ್ಲ. ಥೆರಪಿಗೆ ಗುಣ ಆಗ್ತಿಲ್ಲ, ಸರ್ಜರಿಗೆ ದಾಸ ಒಪ್ತಿಲ್ಲ. ಸದ್ಯ ಒಂದು ಖುಷಿ ವಿಚಾರದಲ್ಲಿರುವ ದರ್ಶನ್ ತಮ್ಮ ಅಭಿನಯದ ಕಡೆ ಮುಖ ಮಾಡಲು ಸಜ್ಜಾಗಿದ್ದಾರೆ. ಆದರೆ ಬೆನ್ನು ನೋವು ಅವರ ಜೀವ ಹಿಂಡಿತ್ತು. ಸರ್ಜರಿ ಮಾಡಿಸಿಕೊಳ್ಳಬೇಕಾ ಅಥವಾ ಫಿಸಿಯೋಥೆರಪಿ ಸಾಕ ಎಂಬ ಗೊಂದಲಕ್ಕೆ ತೆರೆ ಬೇರೆ ಬಿದ್ದಿಲ್ಲ. ಕಳೆದ 50 ದಿನಗಳಿಂದ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಬೆನ್ನು ನೋವು ಕಡಿಮೆ ಮಾಡಿಲ್ಲ. ಹೀಗಾಗಿ ನಿನ್ನೆ ಡಿಸ್ಚಾರ್ಜ್ ಆಗಬೇಕಿದ್ದ ದರ್ಶನ್ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಎತ್ತ ಸರ್ಜರಿನೂ ಮಾಡಿಸಿಕೊಳ್ಳದೆ ಫಿಸಿಯೋಥೆರಪಿಗಷ್ಟೇ ಸೀಮಿತ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ನಟ ದರ್ಶನ್ಗೆ ಇನ್ನೆಷ್ಟು ದಿನ ಟ್ರೀಟ್ಮೆಂಟ್ ಕೊಡ್ತಾರೆ ವೈದ್ಯರು? ಸಿನಿಮಾ ಭವಿಷ್ಯಕ್ಕಿಂತ ದರ್ಶನ್ ಹೆಚ್ಚು ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದಾರೆ. ಇತ್ತ ದರ್ಶನ್ ನಿರ್ಧಾರ ತಿಳಿಸುವವರೆಗೂ ಸರ್ಜರಿ ಮಾಡಲ್ವಂತೆ ವೈದ್ಯರು. ಹೀಗಾಗಿ ಸದ್ಯಕ್ಕೆ ಫಿಸಿಯೋಥೆರಪಿ ಮುಂದುವರೆಸಲಿರುವ ವೈದ್ಯರ ತಂಡ ಮತ್ತೆ 4-5 ದಿನಗಳ ಕಾಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಟ್ರೀಟ್ಮೆಂಟ್ ನೀಡಲಿದ್ದಾರೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಜೈಲು ಪಾಲಾಗಿದ್ರು. ಅವರಲ್ಲಿ ಕೆಲವರಿಗೆ ಬೇಲ್ ಸಿಕ್ಕಿದೆ, ಇನ್ನೂ ಕೆಲವರಿಗೆ ಜಾಮೀನು ಭಾಗ್ಯವೇ ಸಿಕ್ಕಿಲ್ಲ. ಉಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕರೂ ಜೈಲಲ್ಲೇ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಲಾಕ್. ಕೆಲವರಿಗೆ ಬೇಲ್, ಹಲವರಿಗೆ ಸಿಗದ ಜಾಮೀನು ಭಾಗ್ಯ. ಸುಂದರಿಯೊಂದಿಗಿನ ಚಾಟ್ನಿಂದಾಗಿ ರೇಣುಕಾಸ್ವಾಮಿ ಕೊಲೆಯಾಯಿತು. ಈ ಕೇಸಲ್ಲಿ 17 ಆರೋಪಿಗಳಿಗೆ ಜೈಲು ವಾಸ ಕೂಡ ಎದುರಾಗಿದ್ದಾಯಿತು. ಇದರಲ್ಲಿ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕೆಲವರು ಬೇಲ್ ಪಡೆಯಲು ಆಗದೆ ಜೈಲಲ್ಲೇ ದಿನ ದೂಡುತ್ತಿದ್ದಾರೆ. ಇನ್ನುಳಿದವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಒಟ್ಟು 12 ಆರೋಪಿಗಳಿಗೆ ಬೇಲ್. A1 ಪವಿತ್ರ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A16 ಕೇಶವಮೂರ್ತಿ, A17 ನಿಖಿಲ್. ಜಾಮೀನು ಸಿಗದವರು A3 ಪವನ್, ಮೈಸೂರು ಜೈಲು, A4 ರಾಘವೇಂದ್ರ, ಮೈಸೂರು ಜೈಲು, A5 ನಂದೀಶ್, ಮೈಸೂರು ಜೈಲು, A9 ಧನ್ರಾಜ್, ಧಾರವಾಡ ಜೈಲು, A10 ವಿನಯ್, ವಿಜಯಪುರ ಜೈಲು. ಬೇಲ್ ಸಿಕ್ರು ಬಿಡುಗಡೆ ಭಾಗ್ಯ ಸಿಗದವರು A6 ಜಗದೀಶ್, ಬೇಲ್ ಶ್ಯೂರಿಟಿ ಇಲ್ಲ, A7 ಅನುಕುಮಾರ್, ಬೇಲ್ ಶ್ಯೂರಿಟಿ ಇಲ್ಲ. ಕೊಲೆ ಕೇಸಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.